ನೋಡಿದ್ವಿ ನಾವು. ಅಂದ್ರೆ ಬಿ ಜೆ ಪಿ ಎಲ್ಲರೂ ತೋರುವುದಿಲ್ಲ ಅನ್ನುವಂಥ ನಮ್ಮ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ. ಆದ್ರೆ ನಿಜವಾಗಿಯೂ ಇವತ್ತು ಬಿ ಜೆ ಪಿ ಮನಸ್ಸಲ್ಲಿ ಏನು ಓಡ್ಲಿಕ್ಕೆ ರೀ ಅದನ್ನು ಗಮನಿಸ್ಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಬಿ ಜೆ ಪಿ ಇವತ್ತು ಕರ್ನಾಟಕದಲ್ಲಿ ಅಧಿಕಾರ ಕಳ್ಕೊಂಡದ. ಜೊತೆಗೆ ಇದ್ದಾರೆ, ಹೌದು, ಎಂ ಪಿಗಳಿದ್ದಾರೆ ಸಾಕಷ್ಟು ಜನ, ಮತ್ತು ಜೊತೆಗೆ ಅಡ್ಡಿಲ್ಲ 60 ಜನ ಇವತ್ತು MLAಗಳು ಇದ್ದಾರೆ. ಹೀಗಾಗಿ ಇದನ್ನು ನಾವು ಗೆಲುವಾಗಿ ಪರಿವರ್ತನೆ ಮಾಡ್ಕೋಬೇಕಾಗಿದೆ. ಅವ್ರಿಗೆ ಕರ್ನಾಟಕವನ್ನು ಗೆಲ್ಲಬೇಕಾಗಿದೆ. ಅದಕ್ಕೆ ಸೌದಿ ಏನಾದರೂ ಸಿಕ್ಕರಂದ್ರೆ ಅವ್ರಿಗೆ ದೊಡ್ಡ ಲಾಟ್ರಿ ಹೊಡೆದಂಗೆ. ಸೌದಿಯವರು ಮತ್ತು ಪ್ಲಸ್ ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ಕತ್ತಿಯವ್ರಿಗಂತ ಮೋಸ್ಟ್ಲಿ ಭಾಳಷ್ಟು ಏನೇನು ಮಾತಾಡ್ತಾ ಇದ್ದಾರೆ. ರಾಜ್ಯಸಭಾ ಸದಸ್ಯತ್ವ ಕೊಡಬೇಕು ಅವರಿಗೆ ಅಂತೇಳಿ. ಯಾಕಂದರೆ ಈಗ MP ಇಲ್ಲ, MLA ಇಲ್ಲ, ಅವ್ರ ಮಗ ಅಂತ MLA ಇದ್ದಾರೆ. ಹೀಗಾಗಿ ಅವ್ರಿಗೂ ಒಂದು ಕೊಡಬೇಕಪ್ಪ ಸ್ಥಾನ ಮಾಡಿಕೊಟ್ಟು ಅವ್ರ ಒಳಗೆ ತೊಗೋಬೇಕು ಅನ್ನುವಂಥದ್ದು. ಅದು ಬಹಳ ಜೋರು ಚರ್ಚೆ ನಡೆದ. ರಾಜ್ಯಸಭಾ ಸದಸ್ಯರು ಯಾರು ರಾಜ್ಯಸಭಾ ಈ ಸಂದರ್ಭದಲ್ಲಿ ಈರಣ್ಣ ಕಡಾಡಿ ಅವ್ರ ಹೆಸರು ಮುಂದೆ ಬರ್ತಾಯಿದೆ. ಯಾಕಂದ್ರೆ ಈಗಲೇ ಒಂದು ಟರ್ಮ್ ಮುಗಿಲಿಕ್ಕೆ ಬಂದದ, ಅವ್ರ ಸಮೀಪದಲ್ಲಿ ಮುಗೀತದ. ಆ ಸ್ಥಾನದಲ್ಲಿ ಈ ನಮ್ಮ ರಮೇಶ್ ಕತ್ತಿಯವರು BJP ಅವರು ತೊಗೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಹಾಗಾದ್ರೆ ಮುಂದೆ ಈರಣ್ಣ ಕಡಾಡಿ ಅವರಿಗೆ ಅವ್ರು ಎಷ್ಟು ಸಂಘಟನೆ ಮಾಡಬೇಕಾಗಿದ್ದು ಅಷ್ಟು ಮಾಡಿಲ್ಲ ಅನ್ನುವಂಥ ಸಣ್ಣಪುಟ್ಟ ಆರೋಪಗಳು ಮಾಡ್ತಿರ್ತಾರೆ. ಅವ್ರು ನಾವು ಒಳ್ಳೆ ನಿಷ್ಠಾವಂತರು, ಕಾರ್ಯಕರ್ತರು, ಅದಕ್ಕೆ ಎರಡು ಮಾತಿಲ್ಲ ಯಾರದ್ದಾದ್ರು. ಹೌದು, BJPಗರು, ಪಕ್ಕಾ BJPಗರು. ಅದು ಸಂಘಟನೆ ಮಾಡುವಲ್ಲಿ ಅವ್ರು ಯಾಕೋ ಏನು ಅಷ್ಟು ವರ್ಕ್ ಆಗಲಿಲ್ಲ ಅನ್ನುವಂಥದ್ದು BJP ಒಳಗಿನ ಮಾತುಗಳು. ಅದು ಎಷ್ಟರ ಮಟ್ಟಿಗೆ ಅದು ಪರಿಸ್ಥಿತಿ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಕತ್ತಿಯವರನ್ನು ರಾಜ್ಯಸಭಾ ಸದಸ್ಯರನ್ನು ಮಾಡಿಕೊಂಡು ಮುಂದುವರಿಬೇಕು ಅನ್ನೋದು ಅಥವಾ ಉತ್ತರ ಕನ್ನಡದ ಡೆವಲಪ್ಮೆಂಟ್ ಮಾಡೋ ಸಲುವಾಗಿ ಅವರು ಒಂದು ವಿಚಾರ ಮಾಡ್ತಿದ್ದಾರೆ. ಹಾಗಾಗಿ ಈರಣ್ಣ ಕಡಾಡಿ ಅವ್ರಿಗೆ ಏನು ಮಾಡಬೇಕು ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆ ಅದ. ಯಾಕಂದ್ರೆ ಈಗಾಗಲೇ ಈರಣ್ಣ ಕಡಾಡಿ ಅವ್ರಿಗೆ ಆಯಿತು, ಕತ್ತಿಯವ್ರಿಗೆ ಆಯಿತು, ಮೆಸೇಜ್ ಬಿಟ್ಟಿರ್ಬೇಕಿಲ್ಲ ಅಂತಲ್ಲ. ಯಾಕಂದರೆ ರಾಜಕಾರಣದಲ್ಲಿ ಇರ್ತಾರೆ, ದಿನನಿತ್ಯ ಚರ್ಚೆ ನಡೀತಾನೆ ಇರ್ತದೆ. ಆ ಸಂದರ್ಭದಲ್ಲೇ